ಸ್ನೇಹಿತರೆ, ಯಾರೆಲ್ಲ ತುಂಬಾ ಕಷ್ಟದಲ್ಲಿದ್ದೀರಲ್ಲ, ಸಾಲದಲ್ಲಿದ್ದೀರಲ್ಲ, ಅವ್ರಿಗೆ ಮಾತ್ರ ಈ ವಿಡಿಯೋ. ಯಾರೆಲ್ಲ ಆರಾಮಾಗಿದ್ದೀರಲ್ಲ ದಯವಿಟ್ಟು ಈ ವಿಡಿಯೋನ ಕ್ಲೋಸ್ ಮಾಡಿಬಿಡಿ, ಓಕೆನಾ? ಸೊ ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ಯಾರಿಗೆಲ್ಲ ಸಾಲ ಬೇಕು, ಆಲ್ರೆಡಿ ಸಾಲ ಮಾಡಿದ್ದೀರಾ, ಸಾಲ ತೀರಿಸ್ಬೇಕಾ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ, ಓಕೆನಾ? ಸ್ಕಿಪ್ ಮಾಡಿದ್ರೆ ಆಮೇಲೆ ನಿಮಗೇನೇ ಪ್ರಾಬ್ಲಮ್, ಯಾಕಂದರೆ ಮತ್ತೆ ಹೊಸದಿಂದ ಬರಬೇಕು, ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಬರಬೇಕಾಗತ್ತೆ. ಸೊ ಓಕೆ, ಈಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ಈ ವಿಡಿಯೋನ ಮಾತ್ರ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಸೊ ಇಲ್ಲಿ ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ, NBFC ಲೋನ್ ಕೊಡ್ತೀರಾ, ಅಥವಾ ಯಾವುದೋ ಒಂದು ಫೈನಾನ್ಸ್ ಸೆಕ್ಟರಲ್ಲಿ ಕೊಡ್ತೀರಾ, ಇಲ್ಲಾಂದರೆ ಕಾರ್ಪೊರೇಟಿವ್ ಸೊಸೈಟಿ ಲೋನ್ ಕೊಡ್ತಾ ಇಲ್ಲ. ಇಲ್ಲಿ ಲೋನ್ ಕೊಡ್ತಿರೋದ್ರಲ್ಲಿ ಏರ್ಟೆಲ್ ಸಿಮ್ಮು. ಆಲ್ರೆಡಿ ನಮ್ಮ ತಮ್ಮನೇಲಿ ನೋಡಿದ್ದೀರಾ, ಪೋಸ್ಟರ್ ನೋಡಿದ್ದೀರಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮತ್ತೆ ಅದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಏರ್ಟೆಲ್ ಅವರು ನಿಮಗೆ ಒಂದು ಲೋನ್ ಕೊಡ್ತಿದ್ದಾರೆ. ಎಷ್ಟು? 10,000ದಿಂದ 9 ಲಕ್ಷ ತನಕ ಲೋನ್ ಕೊಡ್ತಿದ್ದಾರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಫಸ್ಟ್ ಟೈಮ್, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ಒಂದು ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಈ ವಿಡಿಯೋನ ಆಲ್ರೆಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರೂ ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಸಾಲ ಕೇಳ್ತಾರಲ್ಲ, ಲೋನ್ ಕೇಳ್ತಾರಲ್ಲ, ಅವರಿಗೆ ವಿಡಿಯೋನ ಕಳಿಸಿ, ಸ್ವಲ್ಪ ಹೆಲ್ಪ್ ಆಗುತ್ತೆ. ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಒಂದು ಕಮೆಂಟ್ ಕೊಡಿ ಲಾಸ್ಟಿಗೆ, ಏನಾದ್ರು ಒಂದು ನಿಮ್ಮದು ಫೀಡ್ಬ್ಯಾಕು ಅಥವಾ ನಿಮ್ಗೆ ಏನೋ ಡೌಟ್ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ನ ಕೊಡಿ. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಹಾಗಾದರೆ ಏರ್ಟೆಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ಲೋನ್ ಹೆಂಗೆ ತೊಗೊಳ್ಳೋದು ಅಂತ ನಿಮ್ಗೆ ಈಸಿ ಇರುತ್ತೆ. ಸೊ ಈಗಲೇ ನಿಮ್ಮ ಮೊಬೈಲಲ್ಲಿ ಏರ್ಟೆಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಸೊ ಈಗ ನನ್ನ ಒಂದು ಮೊಬೈಲ್ನಲ್ಲಿ ಯಾವ ಥರ ಲೋನ್ಗೆ ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಓಕೆ, ನನ್ನ ಒಂದು ಮೊಬೈಲ್ನಲ್ಲಿ ಈಗ ಏರ್ಟೆಲ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಸ್ಕ್ರೀನ್ನಲ್ಲಿ, ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ ವಿಡಿಯೋನ. ಸ್ನೇಹಿತರೆ, ಹಾಗಾದರೆ ನನ್ನ ಒಂದು ಮೊಬೈಲ್ನಲ್ಲಿ ಈಗ ಏರ್ಟೆಲ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ, ಓಕೆನಾ? ಸೊ ನಿಮ್ಗೆ ಯಾರೆಲ್ಲ ಈ ಏರ್ಟೆಲ್ ಆ್ಯಪ್ ಬೇಕು, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೈರೆಕ್ಟು ಪ್ಲೇಸ್ಟೋರ್ಗೆ ಕ್ಲಿಕ್ ಆಗುತ್ತೆ ಅದು. ಸೊ ಅಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ ಏರ್ಟೆಲ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಬರುತ್ತೆ. ಸೊ ಅಲ್ಲೂ ಡೌನ್ಲೋಡ್ ಮಾಡ್ಕೋಬೋದು. ಓಕೆ ನೋಡಿ, ಈಗ ಒಂದು ಪೇಜ್ ಕಾಣಿಸ್ತಾ ಇರ್ಬೋದು ನಿಮಗೆ ಏರ್ಟೆಲ್ದು. ಮ್ಯಾನೇಜ್ ಸರ್ವೀಸಸ್ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಇದೆ ನೋಡಿ, ಫಾಸ್ಟ್ಯಾಗ್ ಇದೆ, ರಿವಾರ್ಡ್ಸ್ ಅಂತ ಇದೆ, ಪರ್ಸನಲ್ ಲೋನ್ ಅಂತ ಇದೆ. ಸೊ ಇಲ್ಲಿ ಪರ್ಸನಲ್ ಲೋನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ನೋಡಿ, ಓಪನ್ ಆಗ್ತಾ ಇದೆ. ಈಗ ಪೇಮೆಂಟ್ಸ್ ಅಂತ ಬರ್ತಾ ಇದೆ. ಸೊ ನೆಟ್ವರ್ಕ್ ತುಂಬ ಸ್ಲೋ ಇದೆ ಸ್ನೇಹಿತರೆ, ಹಾಗಾಗಿ ನೋಡಿ ಸಿಟ್ ಟೈಟ್ ಬಂತು. ಓಕೆ ನೋಡಿ, ಇಲ್ಲಿ ಏರ್ಟೆಲ್ ಫೈನಾನ್ಸ್ ಅಂತ ಬಂತು. ಪರ್ಸನಲ್ ಲೋನು ಎಟ್ ಇಂಟ್ರೆಸ್ಟ್ ರೇಟ್ ಸ್ಟ್ರೈಟಿಂಗ್ 12 ರೂಪೀಸ್ ಪರ್ ಆ್ಯನಮ್, ಅಂದರೆ ವರ್ಷಕ್ಕೆ 12% ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ 1% ಆಯಿತು, ಕಡಿಮೆನೇ ಆಯ್ತಲ್ವ ಬಡ್ಡಿ? 1% ಅಂದರೆ ಏನು ಜಾಸ್ತಿ ಅಲ್ಲ. ಕೆಲವ್ರಿಗೆ ಜಾಸ್ತಿ ಅನಿಸುತ್ತೆ, ಕೆಲವ್ರಿಗೆ ಕಡಿಮೆ ಅನಿಸುತ್ತೆ. ಸೊ ಯಾರಿಗೆಲ್ಲ ಕಡಿಮೆ ಅನಿಸುತ್ತೆ ಅವರೆಲ್ಲ ತೊಗೊಳ್ಳಿ, ಏನು ಫೋರ್ಸ್ ಮಾಡಲ್ಲ. ಯಾರಿಗೆ ಜಾಸ್ತಿ ಅನಿಸುತ್ತೆ ಅವರೆಲ್ಲ ಬೇಡ, ಬೇರೆ ಕಡೆ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ. ನನ್ನ ಮಾತು ಕೇಳಿ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೊಂದು ನಾಲೆಡ್ಜ್ ಇರಲಿ ಇದ್ರ ಬಗ್ಗೆ, ನಿಮ್ಗೊಂದು ಗೊತ್ತಿರಲಿ, ಅಲ್ಲಿ ಇಲ್ಲಿ ಸುಮ್ಮನೆ ಅವ್ರಿಗೆ ಕೇಳೋ ಬದಲು, ಡಾಕ್ಯುಮೆಂಟ್ಸು ಚೆಕ್ಕು ಇದು ಕೊಡೋ ಬದಲು, ಸೊ ಇಲ್ಲೇ ನೀವು ಕೂತಲ್ಲೇ ಲೋನ್ಗೆ ಅಪ್ಲೈ ಮಾಡ್ಬೋದಲ್ಲ ಅಂತ ನಾನು ನಿಮಗೆ ಈ ವಿಡಿಯೋ ಮಾಡಿರೋದು. ನೋಡಿ, ಇಲ್ಲಿ ಪರ್ಸನಲ್ ಲೋನ್ ಎಟ್ಟು 12.75 ಪರ್ ಆ್ಯನಮ್. ಹೌ ಮಚ್ ಡೂ ಯು ನೀಡ್, ಸೆಲೆಕ್ಟ್ ಯುವರ್ ಲೋನ್ ಅಮೌಂಟ್. ಅಂದರೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ 10,000 ತನಕ ಕೊಡ್ತಾರೆ. ಸ್ಟಾರ್ಟಿಂಗು 10,000ದಿಂದ ಕೊಡ್ತಾರೆ. ಸ್ಟಾರ್ಟಿಂಗ್ EMI ಫ್ರಮ್ 335, ಅಂದರೆ ತಿಂಗಳಿಗೆ 335 ರೂಪಾಯಿ ಅಷ್ಟೇ ಕಟ್ಟ ಸ್ನೇಹಿತರೆ. 10,000 ರೂಪಾಯಿ ಲೋನ್ ಕೊಡ್ತಾರೆ, 335 ರೂಪಾಯಿ ಅಷ್ಟೇ ಕಟ್ಟ ಸ್ಟಾರ್ಟಿಂಗು. ಅಪ್ ಟು ನಿಮಗೆ 9 lakhs ತನಕ ಲೋನ್ ಕೊಡ್ತಾರೆ. ನೋಡಿ, 30,216 ರೂಪಾಯಿ ತಿಂಗಳಿಗೆ ಕಟ್ಟಬೇಕು ನೀವು. ಅಂದರೆ ನಿಮ್ಮ ಸ್ಯಾಲ್ರಿ ಅದೇ ಥರ ಇರಬೇಕು, ಓಕೆನಾ? ಸೊ ನಿಮ್ಗೆ ಹೇಳ್ತೀನಿ ನೋಡಿ ಯಾವ ಥರ ಅಂತ. ಇಲ್ಲಿ ರೈಟ್ ಕ್ಲಿಕ್ ಕೊಡಿ ಬಾಕ್ಸ್ ಮೇಲೆ, ಐ ಹೆರ್ಬ್ಲಿ ಕನ್ಸೆಂಟ್ ಆ್ಯಂಡ್ ಅಥರೈಸ್ ಬಿಹಾಫ್ ಆಫ್ ಏರ್ಟೆಲ್. ಓಕೆ ನೋಡಿ, ಕೆಳಗಡೆ ವೋಚರ್ ಇದೆ. ನೋಡಿ, ಇಲ್ಲಿ ಫ್ಲೆಕ್ಸಿಬಲ್ EMI ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಫ್ಲೆಕ್ಸಿಬಲ್ EMI ಆಪ್ಷನ್ ಅಂದರೆ ನೀವು ಯಾವ ಥರನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲೇ EMI ಆಪ್ಷನ್ಗಳಿರುತ್ತೆ, ನೀವು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. 100% ಈಸಿ ಆನ್ಲೈನ್ ಪ್ಲೇಸಸ್. ಸೊ ಮೇಯ್ನಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಅಮೌಂಟ್ ಟ್ರಾನ್ಸ್ಫರ್ಡ್ ಇನ್ ವಿತಿನ್ 3 minutes ಅಂತ ಕೊಟ್ಟಿದ್ದಾರೆ. 3 ನಿಮಿಷದಲ್ಲಿ ನಿಮಗೆ ಒಂದ್ಸರಿ ಅಪ್ರೂವ್ ಆಯಿತು ಅಂದರೆ ವಿತಿನ್ 3 minutesಲ್ಲಿ ಈ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಓಕೆ, ಅಪ್ಲೈ ನೋ ಅಂತ ಕ್ಲಿಕ್ ಮಾಡ್ತೀನಿ ಈಗ. ಓಕೆ, ಇಲ್ಲಿ ನೋಡಿ, ಎಂಟರ್ಡ್ ಬೇಸಿಕ್ ಡೀಟೇಲ್ಸು, ಗೆಟ್ OTP ಅಪ್ರೂವಲ್ ಆಫರು, ಕಂಪ್ಲೀಟ್ KYC, ಸೆಟಪ್ ಆಟೋ ಪೇಮೆಂಟ್ ಹಾಕಿದ್ರೆ ಮುಗಿದೇ ಹೋಯಿತು.
ಎಂಟರ್ ಡೀಟೇಲ್ಸ್ ಆ್ಯಸ್ ಪರ್ ಪಾನ್ ವಿತ್ ಹೆಲ್ಪ್ ಅಸ್ ಟು ಗೆಟ್ ದ ಬೆಸ್ಟ್ ಆಫರ್. ಓಕೆ, ನಿಮ್ಮ ಪಾನ್ ಕಾರ್ಡು ಮತ್ತು ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ಆಫರ್ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅದು ಏರ್ಟೆಲ್ನವರು. ಇಲ್ಲಿ ನೋಡಿ, ಪಾನ್ ಕಾರ್ಡ್ ಪ್ರಕಾರ ಫುಲ್ ಹೆಸರು ಕೊಡಿ ನಿಮ್ಮದು. ನನ್ನ ಹೆಸರು ದೀಪಕ್ DS. ಓಕೆ, ಮಂತ್ಲಿ ಇನ್ಕಮ್ ಒಂದು 60,000 ಕೊಡ್ತೀನಿ. ಆಮೇಲೆ ಪಾನ್ ನಂಬರ್, ಓಕೆ, ಇಮೇಲ್ ಅಡ್ರೆಸ್, ಓಕೆ, ಸ್ಯಾಲ್ರಿಡಾ, ಎಸ್, ಬೇಡ, ಸೆಲ್ಫ್ ಎಂಪ್ಲಾಯ್ಮೆಂಟು, ಯಾವ್ದ್ರಲ್ಲಿ ಬೇಕು, ಮೆಥಡ್ ಆಫ್ ರಿಸೀವಿಂಗ್ ಇನ್ಕಮ್ ಯಾವುದ್ರಲ್ಲಿ ಅಕೌಂಟಿಗೆ ಬರೋದಾ ಕ್ಯಾಶಲ್ಲಿ ಬರೋದು ಅಂತ, ಕ್ಯಾಶ್ ಅಂತ ಕೊಡ್ತೀನಿ ನಾನು. ನೀವಲ್ಲಿ ಅಕೌಂಟ್ ಅಂತಲೇ ಕೊಡಿ. ಓಕೆ, ಅಕೌಂಟ್ ಅಂತ ಕೊಡ್ತೀನಿ, ಕ್ಯಾಶ್ ಬೇಡ, ಅಕೌಂಟ್ ಅಂತಲೇ ಕೊಡ್ತೀನಿ. ಪಾನ್ ನಂಬರ್ ರಾಂಗ್ ಅಂತ ಬರ್ತಾಯಿದೆ. ಓಕೆ, ಸಬ್ಮಿಟ್ ಕೊಟ್ಟಿದ್ದೀನಿ ನೋಡಿ, ಬಂತು. ವಿ ಆರ್ ಪ್ರೊಸೆಸಿಂಗ್ ಯುವರ್ ಅಪ್ಲಿಕೇಶನ್, ಇಟ್ ವಿಲ್ ಟೇಕ್ ಟು ಫ್ಯೂ ಮಿನಿಟ್ಸ್. ಸೊ ಇಲ್ಲಿ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಅಂತ ಬಂತು. 26/08/1993. ಜೆಂಡರ್ ಮೇಲ್ ಅಂತ ಕೊಡಿ. ಮೇಲ್ ಆದರೆ ಮೇಲ್, ಫಿಮೇಲ್ ಆದರೆ ಫಿಮೇಲ್ ಅಂತ ಕೊಡಿ. ಲೊಕೇಶನ್ನು 560 ಬ್ಯಾಂಗ್ಳೂರಿಂದ ಕೊಟ್ಟಿರ್ತೀನಿ. 0010. ಓಕೆ, ನಿಮ್ಮ ಏರಿಯಾ ಪಿನ್ ಕೋಡ್ ಕೊಡಿ. ಇಲ್ಲಿ ಅರ್ಥ ಆಗ್ತಿದೆ ಅನ್ಕೋತೀನಿ ಸ್ನೇಹಿತರೆ, ಓಕೆನಾ? ಸೊ ಜಾಸ್ತಿ ಡೀಟೇಲ್ ಆಗಿ ಹೇಳಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. Thank you for your interest. Unfortunately, your applicant does not meet our lending partner requirement at this time. Can you please try after 16 September 2025 ಅಂತ ಬಂದಿದೆ. ಫ್ಲೆಕ್ಸಿ ಕ್ರೆಡಿಟ್ ಬೈ ಏರ್ಟೆಲ್. ಓಕೆ, ಸೊ ನಮಗೆ ಅವ್ರು ಹೇಳ್ತಾ ಇದ್ದಾರೆ, ಅನ್ಫಾರ್ಚುನೇಟ್ಲಿ ಯುವರ್ ಅಪ್ಲಿಕೇಶನ್ ಡಿಡ್ ನಾಟ್ ಮೀಟ್ ಅವರ್ ಲೆಂಡಿಂಗ್ ಪಾರ್ಟ್ನರ್ಸ್ ರಿಕ್ವೈರ್ಮೆಂಟ್ ಆಸ್ ಪರ್ ದಿಸ್ ಟೈಮ್. ಅಂದರೆ ಇವಾಗ ಆಗಿಲ್ಲ ಸದ್ಯಕ್ಕೆ, ನೆಕ್ಸ್ಟು 16ನೇ ತಾರೀಕು ಸೆಪ್ಟೆಂಬರ್ ಮೇಲೆ ಟ್ರೈ ಮಾಡಿ ಅಂತ ಬರ್ತಿದೆ. ಸ್ನೇಹಿತರೆ, ನನಗಿದಾಗಿಲ್ಲ, ಬಟ್ ನಾನು ಡೀಟೇಲ್ಸು ಕರೆಕ್ಟಾಗಿ ಕೊಟ್ಟಿಲ್ಲ. ಓಕೆನಾ? ಕರೆಕ್ಟಾಗಿ ಕಂಪ್ನಿ ಹೆಸರು ಅದು ಇದು ಎಲ್ಲ ಕೊಡಬೇಕು. ಎಲ್ಲ ಕೊಟ್ಟರೆ 100% ಕರೆಕ್ಟಾಗಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ಯಾರಿಗೆಲ್ಲ ಲೋನ್ ಬೇಕು ಅವರೆಲ್ಲ ಇಲ್ಲಿ ಈ ಏರ್ಟೆಲ್ ಆ್ಯಪ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಅಪ್ ಟು 10,000ದಿಂದ 9 ಲಕ್ಷ ತನಕ ಲೋನ್ ಕೊಡ್ತಾರೆ. ಸೊ ಯಾರಿಗೆಲ್ಲ ಲೋನ್ ಬೇಕು ಇವಾಗಲೇ ಅಪ್ಲೈ ಮಾಡಿ, ಏನು ಫೋರ್ಸ್ ಇಲ್ಲ, ನಿಮ್ಮ ಇಷ್ಟ. ಲೋನ್ ಬೇಕಂದ್ರೆ ತೊಗೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.